ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ವಲ್ಪ ಟ್ಯಾನ್ ಆಗಿದೆ, ಏಕಾದಶಿ ಇದೆ. ಟಿವಿ ಆಫ್ ಮಾಡಿಲ್ಲ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೆ. ಈ ಗಿಡ ನೋಡೋದೇ ಒಂಥರ ಚಂದ ಅಂತ ಅನಿಸ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ, ಪುಟಾಣಿ ಹೂಗಳು ನೋಡೋದಕ್ಕೆ ಒಂಥರ ಸೂಪರ್ ಅಂತ ಅನಿಸುತ್ತೆ ನನಗೆ. ಹೂ ಗಿಡಗಳು ಇಷ್ಟ ಇರೋದ್ರಿಂದ ಹಂಗೆ ಅನಿಸುತ್ತೇನೋ. ಮತ್ತು ತಿಂಡಿ ಎಲ್ಲ ಮುಗಿಸಿ ತೋಟಕ್ಕೆ ಹೋಗ್ತಾ ಇದ್ದೀನಿ. ಈ ಗಿಡಗಳನ್ನ ನೋಡ್ತಾ ಎಷ್ಟು ಬೇಗ ದೊಡ್ಡದಾಯಿತು ಅಂತಲೇ ಗೊತ್ತಾಗಲಿಲ್ಲ. ನಮ್ಮದೆಲ್ಲ ಇದು ಡೈಲಿ ನೋಡ್ತಾ ಹೋಗ್ತಾ ಇದ್ದೆ. ಇನ್ನು ಪುಟಾಣಿ ಇತ್ತು, ನೋಡೋ ಅಷ್ಟರಲ್ಲೆಲ್ಲ ಇಷ್ಟು ದೊಡ್ಡದಾಗಿದೆ. ಬೆಳಗ್ಗೆನೇ ತೋಟಕ್ಕೆ ಬಂದರೆ ವೆದರ್ ಮಾತ್ರ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಬಿಸಿಲು ಆವಾಗ ಬರ್ತಾ ಇರುತ್ತೆ. ಆ ವೆದರಲ್ಲಿ ಒಂಥರ ವಾಕ್ ಮಾಡಿದ್ರೇ ಒಂಥರ ಮೈಂಡೆಲ್ಲ ರಿಫ್ರೆಶ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಒಂದು ಒಳ್ಳೆ ವಾಕ್ ಕೂಡ ಆಯಿತು. ಇವಾಗ ನನ್ನ ಮಾಮೂಲಿ ಕೆಲಸ ಶುರು ಆಯಿತು, ಕಳೆ ತೆಗೆಯೋದು. ನೆನ್ನೆ ವ್ಲಾಗಲ್ಲಿ ಕೇಳಿದ್ದೆ ನಾನು, ಡೈಲಿ ಇದೇ ಕೆಲಸ ಇರುತ್ತೆ, ಸದ್ಯಕ್ಕಂತೂ ಕಳೆ ತೆಗೆದು ಮುಗಿಯಲ್ಲ, ನಿಮಗೇನಾದ್ರೂ ಬೋರ್ ಆಗುತ್ತಾ, ಇದನ್ನು ಡೈಲಿ ವ್ಲಾಗ್ ಹಾಕ್ಲಾ ಅಥವಾ ಸ್ವಲ್ಪ ದಿನ ಸ್ಟಾಪ್ ಮಾಡಲಾ ಅಂತ ಕೇಳಿದ್ದೆ. ಅದಕ್ಕೆ ಕೆಲವರು ತುಂಬ ಚೆನ್ನಾಗಿ ಕಮೆಂಟ್ಸ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವೇನು ಕೆಲಸ ಮಾಡ್ತೀರಾ ಅದನ್ನೇ ವಿಡಿಯೋ ಹಾಕಿ, ಹಾಗೆ ನಿಮ್ಮ ವ್ಲಾಗೋಸ್ಕರ ಕಾಯ್ತಾ ಇರ್ತೀವಿ ಅಂತೆಲ್ಲ ಹಾಕಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಒಬ್ಬರು ಪಾವುಗಡದಿಂದನೂ ಕೂಡ ಮೆಸೇಜ್ ಹಾಕಿದ್ರು, ಲಾಟ್ಸ್ ಆಫ್ ಲವ್ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಕೊನೆವರೆಗೂ ಹೀಗೆ ಇರಲಿ. ಬಟ್ ನಾನು ಎಷ್ಟು ದಿನ ವ್ಲಾಗ್ ಮಾಡ್ತೀನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ವ್ಯೂಸ್ ಕಡಿಮೆ ಬರ್ತಾಯಿದೆ. ಎಷ್ಟೆಲ್ಲ ಕೆಲಸದ ಮಧ್ಯೆನೂ ಎಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿರ್ತೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಮೆಂತ್ಯ ರೈಸ್ ಮಾಡಿದ್ದೆ. ಈ ಬೇಸಿಗೆಲಂತೂ ಸೂಪರ್ ಅಂತಲೇ ಹೇಳ್ಬೋದು. ಇದು ದೇಹಕ್ಕೆ ತಂಪು, ಮೊಸರು ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಉಪ್ಪಿನಕಾಯಿ ಜೊತೆಗಂತೂ ಸೂಪರ್ ಅಂತಲೇ ಹೇಳ್ಬೋದು. ಹಾಗೆ ಬೇಗನೆ ಆಗುತ್ತೆ. ನಮ್ಮ ಕಡೆ ಇದನ್ನು ಬಾಣಂತಿಯರಿಗೆ ಹೆಚ್ಚು ಮಾಡಿಕೊಡ್ತಾರೆ. ಇದು ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾಯಿರ್ತೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಹೇಳ್ತಾ ಇದ್ದೆ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಎಫರ್ಟ್ ಹಾಕಿ ವ್ಲಾಗ್ ಮಾಡಿದ್ರೂ ವ್ಯೂಸ್ ಬರ್ತಾಯಿಲ್ಲ. ನಾನು ಎಡಿಟಿಂಗ್ ಮತ್ತು ವಾಯ್ಸ್ ಓವರ್, ಥಂಬ್ನೈಲ್, ಟೈಟಲ್ ಇದಕ್ಕೆಲ್ಲ ಸೇರಿ ವಿಡಿಯೋ ಮಾಡಿರೋದು ಬಿಟ್ಟು ಇಷ್ಟಕ್ಕೇ 1 ಅವರ್ ಟೈಮ್ ತೊಗೊಳ್ತೀನಿ. ನಾನು ಇಷ್ಟೆಲ್ಲ ಕೆಲಸದ ಮಧ್ಯೆ 1 ಅವರ್ ಇಷ್ಟೆಲ್ಲ ಕೆಲಸ ಮುಗಿಸಿ ಮತ್ತು ನೆಕ್ಸ್ಟು ವೀಡಿಯೋ ಮಾಡೋದಕ್ಕೆ ಎಷ್ಟೋ ತನಕ ಟೈಮ್ ತೊಗೊಂಡಿರ್ತೀನಿ ಅಂತ ಗೊತ್ತಿರುತ್ತೆ. ಇಷ್ಟೆಲ್ಲ ಕೆಲಸದ ಮಧ್ಯೆನೂ ಮಾಡ್ತಾಯಿದ್ದೀನಿ, ಆದ್ರೂ ಕೂಡ ವ್ಯೂಸ್ ಬರ್ತಾಯಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಒಂದು ಕಡೆ ಅನಿಸುತ್ತೆ ವ್ಲಾಗ್ ಮಾಡೋದು ಸ್ಟಾಪ್ ಮಾಡಲಾ, ವ್ಯೂಸ್ ಬರ್ತಾಯಿಲ್ಲ, ಸ್ವಲ್ಪ ದಿನ ನಿಲ್ಲಿಸ್ಲಾ ಅಂತ. ಬಟ್ ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡೋಣ, ಥಿಂಕ್ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮಖಕ್ಕೆ ಏನು ಕ್ರೀಮ್ ಯಾವುದೂ ಫೇಸ್ಗೆ ಅಪ್ಲೈ ಮಾಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿರೋದು, ಐಲೈನರ್ ಇಟ್ಕೊಂಡಿದ್ದೆ ಅಷ್ಟೇ. ಸಿಕ್ಕಾಪಟ್ಟೆ ಬಿಸಿಲಿದೆ. ನೀವೇನೇ ಹಚ್ಕೊಂಡ್ರು, ಕ್ರೀಮ್ ಏನೇ ಅಪ್ಲೈ ಮಾಡಿದ್ರು ಕೂಡ ಅದು ಜಾಸ್ತಿ ಹೊತ್ತು ಇರೋದೇ ಇಲ್ಲ, ಬೇಗನೆ ಹೋಗ್ಬಿಡತ್ತೆ. ಹಾಗಾಗಿ ಏನೂ ಇವಾಗ ಅಪ್ಲೈ ಮಾಡಿಲ್ಲ, ಹಾಗೇ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಅಂತ. ಮನೆ ಒಳಗೆ ಹೋದರೆ ಸಾಕು, ಅಷ್ಟು ಕಾವಿದೆ, ಅಷ್ಟು ಬಿಸಿಲಿದೆ. ಸ್ವಲ್ಪ ಟ್ಯಾನ್ ಆಗಿದ್ದೀನಿ ಅಂತಾರೆ, ಬಿಸಿಲು ಜಾಸ್ತಿ ಇದೆಯಾ, ಹಾಗಾಗಿ ಏನಾದ್ರೂ ಹೋಮ್ ರೆಮಿಡಿ ಟ್ರೈ ಮಾಡಬೇಕು. ಅಂದರೆ ಇದು ಇವಾಗ ನ್ಯಾಚುರಲ್ ಆಗಿ ಫೇಸ್ ವಾಶ್ ಮಾಡಿದಾಗ ಆ ಥರ ಕಾಣಿಸುತ್ತೆ, ಆ ಥರ. ಅದು ಯಾಕೋ ಗೊತ್ತಿಲ್ಲ, ವೀಡಿಯೋನೇ ಕರೆಕ್ಟಾಗಿ ಬಂದಿರಲಿಲ್ಲ, ಹಾಗಾಗಿ ಅರ್ಧಕ್ಕೇ ಕಟ್ ಮಾಡಿದೆ. ನಾನು ಹೇಳಿದ್ದು ಸ್ವಲ್ಪ ಟ್ಯಾನ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಮನೇಲಿದ್ದಾಗ ಏನೂ ಕ್ರೀಮ್ ಯೂಸ್ ಮಾಡೋದಿಲ್ಲ. ತೋಟಕ್ಕೆ ಹೋದಾಗ ಖಂಡಿತ ಸನ್ಸ್ಕ್ರೀನ್ ಯೂಸ್ ಮಾಡಿರ್ತೀನಿ. ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದಿತ್ತು, ನೆನೆ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ, ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟೆ. ಅವ್ರದ್ದೇನೇನೋ ಆಟ, ಡೈಲಿ ದಿನಕ್ಕೊಂಥರ ಏನೇನೋ ಆಟ ಆಡ್ಕೊಂಡು ಕೂತಿರ್ತಾರೆ. ಮತ್ತು ನಾನು ಇವಾಗ ಅಡುಗೆ ಕೆಲಸ ಶುರು ಮಾಡಿಕೊಂಡೆ. ತರಕಾರಿ ಸಾಂಬಾರು ಮಾಡಿ ರೈಸು ಮುದ್ದೆ ಮಾಡಿದೆ. ಮಧ್ಯಾಹ್ನದ ಊಟ ರೆಡಿ ಆಯಿತು. ಹಾಗೆ ಸ್ವಲ್ಪ ಹಪ್ಳ ಸುಡಬೇಕು. ಅದು ಡೈಲಿ ಅಭ್ಯಾಸ ಆಗಿಬಿಟ್ಟಿದೆ. ಹಪ್ಳ ಇಲ್ಲ ಅಂತಂದರೆ ಊಟನೇ ಕಂಪ್ಲೀಟ್ ಅಂತ ಅನಿಸಲ್ಲ. ಹಾಗಾಗಿ ಹಪ್ಳ ಸುಟ್ಟರೆ ಊಟದ್ದು ಆಗುತ್ತೆ. ಅಂದರೆ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೀನಿ. ಖಂಡಿತ ಇವಾಗಲೇ ಬಿಡಬೇಕಂತೇನಿಲ್ಲ, ನಂಗೆ ಬಿಡೋ ಆಸೆ ಯಾವುದೂ ಕೂಡ ಇಲ್ಲ. ನಾನು ಯಾರೂ ಗುರುತು ಪರಿಚಯ ಏನೇ ಇಲ್ಲದೆಲೆ ಅಷ್ಟು ಪ್ರೀತಿ ಸಪೋರ್ಟ್ ಕೊಡ್ತಾಯಿದ್ದೀರಾ. ನನಗೆ ಖಂಡಿತ ವ್ಲಾಗ್ ಸ್ಟಾಪ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಸ್ವಲ್ಪನೂ ಕೂಡ ಇಲ್ಲ. 0% ಕೂಡ ನನಗೆ ಸ್ಟಾಪ್ ಮಾಡಬೇಕು ಅನ್ನೋ ಆಸೆ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ಮಾಡೋಣ ಅನ್ನೋದೇ ಇರೋದು. ಬಟ್ ವ್ಯೂಸ್ ಬರ್ತಾಯಿಲ್ಲ. ನಾನು ಇಷ್ಟೆಲ್ಲ ಶ್ರಮ ಹಾಕಿ, ಇಷ್ಟೆಲ್ಲ ಟೈಮ್ ಕೊಟ್ಟು, ಎಫರ್ಟ್ ಹಾಕಿ
ಏನೇನೋ ಮಾಡಿದ್ರೂ ಕೂಡ ವ್ಯೂಸ್ ಬರ್ತಾಯಿಲ್ಲ, ಅದೇ ಬೇಜಾರಾಗ್ತಾ ಇರೋದು. ಅದಕ್ಕೋಸ್ಕರ ಹೇಳಿದೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡ್ತೀನಿ, ಹೇಗಾಗುತ್ತೆ, ಏನಾದರೂ ಗ್ರೋತ್ ಆಗುತ್ತಾ, ಏನಾದರೂ ಇಂಪ್ರೂವ್ಮೆಂಟ್ ಕಾಣಿಸುತ್ತಾ, ಹೇಗಾಗುತ್ತೆ ನೋಡ್ತೀನಿ. ಒಂದಿರೋದು ತುಂಬ ಜನ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ಕೆಟ್ಟದಾಗಿ ಮಾತಾಡಿದರು ಅಂತೆಲ್ಲ ವೀಡಿಯೋದಲ್ಲಿ ಹೇಳಿದ್ದೆ, ನಾನು ಹಿಂದಿನ ವೀಡಿಯೋದಲ್ಲಿ. ಮತ್ತೆ ಬಿಟ್ಟರು ಕೂಡ ಮತ್ತೂ ನಗ್ತಾರೆ, ಏನೂ ಆಗಲಿಲ್ಲ, ಅರ್ಧಕ್ಕೇ ಬಿಟ್ಟಿದ್ದಾಯಿತು ಅಂತ. ಒಂದು ಅದಾದರೆ ಇನ್ನೊಂದು ನಂದಿದು ಫ್ಯಾಷನ್ ಇದು. ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎಷ್ಟು ಬ್ಯುಸಿ ಇದ್ರೂ ಪರವಾಗಿಲ್ಲ, ಆ ಟೈಮಲ್ಲಿ ನಾನು ಟೈಮನ್ನು ಕೊಟ್ಟು ಅದರಲ್ಲಿ ಫ್ರೀ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತೀನಿ ಅಂತಂದರೆ ಖಂಡಿತ ಇಷ್ಟ ಇಲ್ಲದೆ ಮಾಡ್ತಾಯಿಲ್ಲ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬಟ್ ಯಾಕೋ ಗೊತ್ತಿಲ್ಲ, ವ್ಯೂಸ್ ಅನ್ನೋದು ಬರ್ತಾ ಇಲ್ಲ. ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಲಿ, ಅಥವಾ ಇದೊಂದು 2 ಗಂಟೆ ಟೈಮ್ ನನಗೆ ಸೇವ್ ಆದ್ರೂ ನನಗೆ ರೆಸ್ಟ್ ತೊಗೊಳೋದಕ್ಕೋ ಅಥವಾ ಬೇರೆ ಕೆಲಸಕ್ಕೋ ಸರಿ ಹೋಗುತ್ತೆ ಅಂತ ಕೆಲವೊಂದು ಸಲ ಅನಿಸುತ್ತೆ. ಇನ್ನೊಂದು ಸಲ ಕಷ್ಟ ಆದ್ರೂ ಪರವಾಗಿಲ್ಲ, ಬಿಡೋದು ಬೇಡ ಅಂತ ಅನಿಸುತ್ತೆ. ಏನೇನೋ ಇದೇ ಥರ ಮೈಂಡಲ್ಲಿ ಓಡ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಖಂಡಿತ ನಾನು ವ್ಲಾಗ್ ಸ್ಟಾಪ್ ಮಾಡಿದ್ರೂ ಕೂಡ ನೀವು ಇಷ್ಟು ದಿನ ಕೊಟ್ಟಿರುವಂತಹ ಪ್ರೀತಿಯನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ದೀರ. ಕೆಲವೊಂದು ಕಮೆಂಟ್ಸನ್ನು ನೋಡಿದ್ರೇ ಗೊತ್ತಾಗುತ್ತೆ ಇದು ಇವರೇ ಹಾಕಿರೋದು ಅಂತ. ಅಂದರೆ ನಿಮ್ಮದು ನೇಮ್ ತೋರಿಸ್ತಾ ಇರುತ್ತಲ್ಲ, ನೇಮ್ ಗೊತ್ತಾಗುತ್ತೆ. ಅವತ್ತು ವಿಡಿಯೋನ ಮುಗಿಸೋದಕ್ಕಾಗಲಿಲ್ಲ, ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಸೋಮವಾರ ಮತ್ತು ಏಕಾದಶಿ ದಿನದ ವ್ಲಾಗ್ ಆಗಿತ್ತು. ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಡೈಲಿ ಬೇಗನೆ ಹೋಗಿರ್ತೀನಿ. ಸೋಮವಾರ ಮತ್ತು ಗುರುವಾರ ಬೆಳಗ್ಗೆ ಕೆಲಸಕ್ಕೆ ಅಷ್ಟು ಹೋಗೋದಿಲ್ಲ, ವಾರ ಮಾಡೋದ್ರಲ್ಲೇ ಟೈಮ್ ಮುಗ್ದೋಗುತ್ತೆ. ರೈಸ್ ಐಟಮ್ ಮಾಡಿರ್ತೀನಲ್ಲ, ಇವತ್ತು ಚಪಾತಿ ಪಲ್ಯ ತಿನ್ನಬೇಕಂತ ಅನ್ನಿಸ್ತು. ಹಾಗಾಗಿ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡಿದೆ. ರೆಸಿಪಿ ಆಲ್ರೆಡಿ ಶೇರ್ ಮಾಡಿದೆ, ನಾನು ಯಾವ ಥರ ಪಲ್ಯ ಮಾಡ್ತೀನಿ ಅಂತ. ಹಾಗಾಗಿ ನಾನು ಮತ್ತೇನು ಡೀಟೇಲಾಗಿ ಹೇಳಲಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಲಡ್ಡುಗೆ ಇಷ್ಟ, ನನಗೆ ತುಂಬ ಇಷ್ಟ. ಹಾಗಾಗಿ ಬೀಟ್ರೋಟ್ ಪಲ್ಯ ನಾನು ಆವಾಗವಾಗ ಮಾಡ್ತಾಯಿರ್ತೀನಿ. ಇದನ್ನು ಚಪಾತಿಗೆ ಮಾತ್ರ ಅಲ್ಲ, ಅಕ್ಕಿ ರೊಟ್ಟಿಗೂ ಕೂಡ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿಗೆ ಮಾಡಿದ್ರೂ ಕೂಡ. 3-4 ಥರ ಪಲ್ಯ ಮಾಡ್ಬೋದು. ಎಲ್ಲ ರೆಸಿಪಿ ನನ್ನ ವ್ಲಾಗ್ ಚಾನಲಲ್ಲಿದೆ, ನೋಡಿಲ್ಲ ಅಂತಂದರೆ ನೀವೊಂದು ಸಲ ಚೆಕ್ ಮಾಡ್ಬೋದು. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ. ಏನಮ್ಮ ಏನಮ್ಮ ಟಿವಿ ಆಫ್ ಮಾಡಿಲ್ಲ, ಆನ್ ಮಾಡ್ಕೊಡ್ತೀನಿ ನಾವು. ಅವಳಿಗೆ ಒದೆ ಬೇಕಂತೆ, ಒದೆ ತಿನ್ನಂಗೈತೆ. ಆನ್ ಮಾಡ್ಕೊಂಡು ಟಿವಿ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರ ನಮ್ಮದು ವಾರ ಇತ್ತು, ಜೊತೆಗೆ ಏಕಾದಶಿ ಇತ್ತು, ಪೂಜೆ ಎಲ್ಲ ಕೂಡ ಆಯಿತು. ಯಾವ ಥರ ಪೂಜೆ ಆಯಿತು ಅಂತ ವ್ಲಾಗನ್ನು ಶೇರ್ ಮಾಡ್ತೀನಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಹೇಗೆ ಅಂತಂದರೆ ಇವತ್ತು ಬೆಳಗ್ಗೆ ತೋಟಕ್ಕೆ ಹೋಗಿರಲಿಲ್ಲ. ಆ ತೋಟಕ್ಕೆ ಹೋಗಿ ಬಂದು ನಂತರ ವಾರದ ದಿನ ಕೆಲಸ ಮುಗಿಸೋದಕ್ಕೆ ಹೋದರೆ ಮಧ್ಯಾಹ್ನ ಸಂಜೆ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ವಾರದ ದಿನ ತೋಟಕ್ಕೆ ಹೋಗಿಲ್ಲ, ಹಾಗೇ ಕೆಲಸ ಮುಗಿಸಿದೆ. ಆದ್ರೂ ಕೂಡ 11 ಗಂಟೆ ಒಳಗಂತೂ ಕೆಲಸ ಮುಗಿಯೋದಿಲ್ಲ. ಈಗ ಅಡುಗೆ ಎಲ್ಲ ಮಾಡಬೇಕು. ಈಗ ಪೂಜೆ ಯಾವ ಥರ ಆಯಿತು ಅಂತ ವೀಡಿಯೋನ ಶೇರ್ ಮಾಡ್ತೀನಿ. ಈಚೆಗಂತೂ ನನ್ನ ರಂಗೋಲಿ ಮೇಲೆ ನನಗೆ ಲವ್ ಆಗಿಬಿಟ್ಟಿದೆ. ಏನು ಅಂತಂದರೆ ನಾನು ರಂಗೋಲಿ ಚೆನ್ನಾಗಿ ಬಿಡಿಸಿದ್ದೀನಿ ಅಂತಲ್ಲ, ಇಲ್ಲಿ ರಂಗೋಲಿ ಮಾರಕ್ಕೆ ಬಂದಿದ್ರು, ಹಾಗಾಗಿ ರಂಗೋಲಿ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗಾಗಿ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ಪುಟಾಣಿ ರಂಗೋಲಿ ಆದ್ರೂ ರಂಗೋಲಿ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ನಾನು ಏನು ಹೇಳಿದೆ ಅಂದರೆ ಮಿಸ್ ಮಾಡಿಬಿಟ್ಟಿದ್ದೀನಿ. ರಂಗೋಲಿ ಪುಡಿ ತಗೊಂಡೆ, ರಂಗೋಲಿ ಅಲ್ಲ, ರಂಗೋಲಿ ಪುಡಿ ತಗೊಂಡಿರೋದು. ಅದು ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿ ಹೇಳಲಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಆ ಫೋಟೋ ಎಲ್ಲ ಒರೆಸ್ಕೊಂಡು, ಇವತ್ತು ಏಕಾದಶಿ ಇರೋದ್ರಿಂದ ಹೂವೇನು ಮುಡಿಸೋದಿಲ್ಲ. ಸ್ವಲ್ಪ ತುಳಸಿ ಕಟ್ಟಿಟ್ಟಿದ್ದೆ. ತುಳಸಿ ಏರಿಸಿ ರಾಯರಿಗೆ ಗಂಧ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಜಾಸ್ತಿ ಇವತ್ತಿನ ವೀಡಿಯೋ ನಾನು ಮಾಡಲಿಲ್ಲ, ತುಂಬ ಸಿಂಪಲ್ಲಾಗೇ ಪೂಜೆ ಮಾಡಿರೋದು. ಏನೋ ಒಂಥರ ಸಮಾಧಾನ ಪೂಜೆ ಎಲ್ಲ ಆದಮೇಲೆ. ಇವತ್ತು ಸೋಮವಾರ ಆಗಿತ್ತು, ಜೊತೆಗೆ ಏಕಾದಶಿ ಕೂಡ ಇತ್ತು, ಪೂಜೆ ಎಲ್ಲ ಆಯಿತು. ಸ್ವಲ್ಪ ಬಟ್ಟೆ ಎಲ್ಲ ತೊಳೆಯೋದಿತ್ತು. ವೈಟ್ ಶರ್ಟ್ ಎಲ್ಲ ಹಾಗೆ ಎತ್ತಿಟ್ಟಿದ್ದೆ, ಅದನ್ನು ಯಾವುದನ್ನು ಕೂಡ ತುಳಿದಿರಲಿಲ್ಲ. ಬೇರೆ ಬಟ್ಟೆ ಜೊತೆ ಹಾಕಿದ್ರೆ ಕಲರ್ ಹಾಳಾಗುತ್ತೆ ಅಂತ ಫಸ್ಟ್ ಅದ್ರನ್ನೆಲ್ಲ ಬಟ್ಟೆ ಎಲ್ಲ ತೊಳೆದು ವಾಶ್ ಮಾಡಿ ಹಾಕ್ತೆ. ನಂತರ ಬೇರೆ ಬಟ್ಟೆ ಎಲ್ಲ ತೊಳೆಯೋದಿತ್ತು, ಅದನ್ನು ಕೂಡ ಹಾಕಿ ಮಧ್ಯಾಹ್ನದವರೆಗೂ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮುಗಿಸ್ಕೊಂಡೆ. ಇವತ್ತು ನನ್ನ ಹಸ್ಬೆಂಡ್ ಇಲ್ಲ, ಹಾಗಾಗಿ ಮಧ್ಯಾಹ್ನ ಹಸುಗೆ ಕಟ್ಟೋದಕ್ಕೂ ಕೂಡ ನಾನೇ ಹೋಗಬೇಕು. ಬೇಬಿ ಊಟ ಆಯ್ತಾ? ಏನು ಮಾಡ್ತಾ ಇದೆಯಾ? ಆಟ ಆಡ್ತಿದ್ಯಾ? ಮತ್ತೆ ಇನ್ನೇನು ಸಮಾಚಾರ? ನೋಡಿ ಏನು ಸೈಲೆಂಟಾಗಿ ಮಾತಾಡ್ತೀಯ ಅಲ್ವಾ ವಿಡಿಯೋ ಮಾಡಬೇಕಾದ್ರೆ. ಬೇರೆ ಟೈಮಲ್ಲೆಲ್ಲ ಹೆಂಗಿರ್ತೀಯ? ಹೆಂಗಿರ್ತೀಯ ಹೇಳು, ಅವಳಿಗೆ ಖುಷಿ ಆಗ್ಬಿಡ್ತು. ಬಾಯ್.
ನೋಡ್ತಿದ್ದೀನಿ ನಿನ್ನೆ. ಸಂಜೆವರೆಗೂ ಆಯಿತು ಅದೇನೆ. ಮತ್ತಿವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ವಾಪಸ್ ಮಾಮೂಲಿ ಕೆಲಸ, ಸ್ವಲ್ಪ ಕಳೆ ತೆಗೆಯೋದಿದೆ, ಹಸು ಕಟ್ಟೋದಿದೆ, ಈ ಥರ. ವೆದರ್ ಚೆನ್ನಾಗಿತ್ತು. ಮಳೆ ಬರುತ್ತೆ ಅನ್ನೋ ಯಾವುದೇ ಸೂಚನೆ ಇರಲಿಲ್ಲ. ಆಲಿಕಲ್ ಮಳೆ ನೋಡಿ ತುಂಬಾ ವರ್ಷಗಳಾಯಿತು. ನಾನು ಚಿಕ್ಕ ಹುಡುಗಿ ಇದ್ದಾಗ ಅಂದರೆ ಮಿಡ್ಲ್ ಸ್ಕೂಲಲ್ಲಿ ಇದ್ದಾಗ ಅಂತ ಅಂದ್ಕೊಳ್ತೀನಿ ಆಲಿಕಲ್ ಮಳೆ ಬಂದಿದ್ದು. ದಿನ ಮೋಡ ಆಗೋದು, ಸಿಡ್ಲು ಬರೋದು ಅಥವಾ ಮಿಂಚು ಬರೋದು, ಇದೇ ಥರ ಆಗಿ ಮಳೆ ಬರ್ತಾ ಇರಲಿಲ್ಲ. ಇವತ್ತು ಕೂಡ ಹಾಗೆ ಅಂತ ಅಂದ್ಕೊಂಡು ಹೋದೆ. ಸ್ವಲ್ಪ ಕಳೆ ತೆಗೆಯೋದಿತ್ತು. ಮೇವಿ ಕಟ್ಟಿ ನಂತರ ನಾನು ಕಳೆ ತೆಗೆಯೋದಕ್ಕೆ ಹೋದರೆ ಚೆನ್ನಾಗಿ ತಿಂದಿರ್ತವೆ. ವಾಪಸ್ ಮತ್ತೆ ಮನೆಗೆ ಹೋಗುವಾಗ ಹಸುಗಳನ್ನ ಹಿಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಹೋದೆ. ನೋಡಿ ಮಾವಿನಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಲಿಕಲ್ಲು ಬಿದ್ದರೆ ಮುಗೀತು, ಮಾವಿನಕಾಯಿ ಅಂತ ನೆನಪೇ ಮಾಡ್ಕೊಳ್ಳೋ ಥರ ಇಲ್ಲ. ಎಲ್ಲದೂ ಕೂಡ ಕೆಟ್ಟೋಗುತ್ತೆ ಹಣ್ಣು. ಶುಂಠಿಗೂ ಒಳ್ಳೆಯದಲ್ಲ, ಯಾವುದೇ ತರಕಾರಿಗೂ ಒಳ್ಳೆಯದಲ್ಲ, ಮಾವಿನಕಾಯಿಗೆ ಒಳ್ಳೆಯದಲ್ಲ, ದಾಳಿಂಬೆಗೆ ಒಳ್ಳೆಯದಲ್ಲ. ನಾವು ಅಂದ್ಕೊಳ್ತಾ ಇದ್ವಿ ಆಲಿಕಲ್ ಬೀಳೋದಾದರೆ ಮಳೆನೇ ಬೇಡ ನಮಗೆ ಅಂತ. ಬಟ್ ನಾವು ಅಂದ್ಕೊಂಡಾಗೆಲ್ಲ ಆಗಬೇಕಲ್ಲ. ಹೋಗಿ ಇನ್ನು ಸ್ವಲ್ಪ ಒಂದು 3-4 ಸಾಲು ಕಳೆ ತೆಗೆದಿದ್ದೆ ಅಂತ ಅಂದ್ಕೊಳ್ತೀನಿ. ಅಷ್ಟರಲ್ಲೇ ಫುಲ್ ಕತ್ಲೆ ಆದಂಗೆ ಆಯಿತು. ಫುಲ್ ಗುಡುಗ್ತಾ ಇತ್ತು. ಸೊನೆ ಹರಿಯೋದಕ್ಕೆ ಶುರುವಾಯಿತು. ಒಬ್ಬಳೇ ಇದ್ನಲ್ಲ, ಹಾಗಾಗಿ ಭಯ ಆಗ್ತಾಯಿತ್ತು. ಮನೆಗೆ ವಾಪಸ್ ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗೋಣ ಅಂತ. ಅಲ್ಲಿಂದ ವಾಪಸ್ ಮನೆಗೆ ಬರೋ ಅಷ್ಟರಲ್ಲೇ ಮಳೆ ಜೋರಾಗಿ ಬಂತು. ನೆನ್ಕೊಂಡು ಮನೆಗೆ ಬಂದೆ. ನೋಡ್ಬೋದು ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ. ಮಳೆ ಬೇಕಿತ್ತು. ನಮ್ಮ ಹಸು ಸಾಯ್ತಲ್ಲ ಅವತ್ತು ಮಳೆ ಬಂದಿದ್ದು. ಮಳೆ ಸಿಕ್ಕಾಪಟ್ಟೆ ಬೇಕಿತ್ತು. ಬಟ್ ಆಲಿಂಕಲ್ ಬೇಕಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡಂಗೆಲ್ಲ ಆಗೋದಿಲ್ಲವಲ್ಲ. ಆಲಿಂಕಲ್ ಚೆನ್ನಾಗೇ ಬಿತ್ತು. ಬೇಡವಿತ್ತು ಇದು. ತುಂಬಾ ಡ್ಯಾಮೇಜ್ ಮಾಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಜೋರಾಗಿ ಮಳೆ ಬಂತು ಅಂತ ನೆನ್ಕೊಂಡೇ ಬಂದ್ವಿ. ಮಳೆ ಸ್ಟಾರ್ಟ್ ಆದಾಗ ಸ್ವಲ್ಪ ಜೋರಾಗೇ ಬಂತು. ಬಟ್ ತುಂಬ ಹೊತ್ತೇನು ಬರಲಿಲ್ಲ. ಬೇಗನೆ ನಿಂತೋಯ್ತು. ಒಂದು 1/4 ಗಂಟೆ 20 ನಿಮಿಷ ಬಂತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.